ನಮಸ್ಕಾರ ವೀಕ್ಷಕರೇ. ದಾವಣಗೆರೆ ದಂಗಲ್ ಚುನಾವಣೋತ್ತರ ಸಮೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿ ರಿಸಲ್ಟ್ ಕೂಡ ಬರುತ್ತೆ. ಮೇ 4ನೇ ತಾರೀಕು. ಈಗ ಆಲ್ರೆಡಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು, ಚುನಾವಣೋತ್ತರ ಸಮೀಕ್ಷೆಯ ನಂತರ ಒಂದಷ್ಟು ಲೆಕ್ಕಾಚಾರಗಳು ಬಹಳಷ್ಟು ಜೋರಾಗಿದೆ. ಎಕ್ಸಿಟ್ ಪೋಲ್ನ ನಂತರ ನೋಡಿ, ದಾವಣಗೆರೆ ದಕ್ಷಿಣ ಈ ಟಿಕೆಟ್ ವಿಚಾರಕ್ಕೇನೆ ಬಹಳಷ್ಟು ಕುತೂಹಲ ಮೂಡಿಸಿದಂತಹ ಕ್ಷೇತ್ರ. ಕಾಂಗ್ರೆಸ್ ಅಲ್ಲಿ ಮುಸ್ಲಿಮರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳೋದಕ್ಕೂ ಕೂಡ ದಾವಣಗೆರೆ ದಕ್ಷಿಣ ಕಾರಣ ಆಯಿತು. ಅದಾದಮೇಲೆ ಟಿಕೆಟ್ ವಿಚಾರಕ್ಕೆ ಎಷ್ಟೆಲ್ಲ ಗೊಂದಲ ಆಯಿತು. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ಹಾದಿಯಾಗಿ ನಾಯಕರುಗಳೆಲ್ಲರೂ ಕೂಡ ಸಮರ್ಥವರನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡ್ತಾರೆ. ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗ್ತಾರೆ. ಕಾಂಗ್ರೆಸ್ನಿಂದ ಸಮರ್ಥು, BJPಯಿಂದ ಶ್ರೀನಿವಾಸ ದಾಸಕರಿಯಪ್ಪ, SDPIಯಿಂದ ಅಫ್ಸರ್ ಕೊಡ್ಲಿಪೇಟೆ, ಇನ್ನೊಂದಿಷ್ಟು ಜನ ಬಂಡಾಯ ಅಭ್ಯರ್ಥಿಗಳಾಗಿ, ಸ್ವತಂತ್ರ ಅಭ್ಯರ್ಥಿಗಳಾಗಿ ಅಖಾಡಕ್ಕಿಳಿತಾರೆ. ಆದಿಲ್ ಭಾಷಾ ಸೇರಿದಂತೆ ಇನ್ನೊಂದಿಷ್ಟು ಜನ ಅವರವ್ರದ್ದೇ ಆದಂತಹ ಬೇರೆ ಬೇರೆ ಚಿಹ್ನೆಗಳ ಮುಖಾಂತರ. ಈಗ ದಾವಣಗೆರೆ ದಕ್ಷಿಣ ಎಷ್ಟರ ಮಟ್ಟಿಗೆ ಅಂದರೆ ಸೋಲು ಗೆಲುವಿನ ಲೆಕ್ಕಾಚಾರಗಳು ಬಹಳಷ್ಟು ಜೋರಾಗಿ ನಡೀತಾ ಇದೆ. ಯಾಕಂದರೆ 4 ಬಾರಿಯೂ ಕೂಡ ಕ್ಷೇತ್ರ ವಿಭಜನೆಯಾದ ಮೇಲೆ ಅಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರ ಮಾಡ್ತಾ ಇದ್ದಿದ್ದು. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂತಹ, ಸಚಿವರಾಗಿದ್ದಂತಹ, ಶಾಸಕರಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ತೆರವಾದಂತಹ ಕ್ಷೇತ್ರ. ಆದರೆ ಕೊಟ್ಟ ಮಾತನ್ನು ನಡೆಸ್ಕೊಳ್ಳಿಲ್ಲ ಶಾಮನೂರು ಶಿವಶಂಕರಪ್ಪ ಅವರು. ಹೈಕಮಾಂಡ್ ಅಂತ ಹೇಳಿಬಿಟ್ಟು ಮುಸ್ಲಿಮರೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ಇವತ್ತಿಗೂ ಕೂಡ. ಅದರಲ್ಲಿ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆಯ ನಂತರನೇ ಹಾಗೆ ಒಂದು 24-48 ಗಂಟೆಲೇನೆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತು, ಇಬ್ಬರ ತಲೆದಂಡ ಕೂಡ ಆಗುತ್ತೆ. ಈಗ ಯಾವ ರೀತಿ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆ ಸಮರ್ಥ್ ಅವರೇ ಗೆಲ್ತಾರೆ 8,000-10 ಸಾವಿರ ಮತಗಳ ಅಂತರದಿಂದ ಅನ್ನುವ ವಿಚಾರ. ಮತ್ತೊಂದು ಕಡೆ ಕೆಲವೊಂದಿಷ್ಟು ಕಾರ್ಪೊರೇಟರ್ಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಹೇಳ್ತಾ ಇರೋದು, ಇಲ್ಲ ಶ್ರೀನಿವಾಸ ದಾಸಕರಿಯಪ್ಪ ಅವರೇ ಗೆಲ್ತಾರೆ, 10,000 ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಹೇಳಿ. ಬಟ್ ನಾವು ಆ ಕ್ಷೇತ್ರದಲ್ಲಿ ಚುನಾವಣೆಯ ನಂತರ ಮಾತನಾಡಿಸಿದಂತಹ ಸಂದರ್ಭದಲ್ಲಿ, ಜನರ ಅಭಿಪ್ರಾಯವನ್ನು ಕೇಳಿದಂತಹ ಸಂದರ್ಭದಲ್ಲಿ, ಯಾಕಂದರೆ ದಾವಣಗೆರೆ ದಕ್ಷಿಣದಲ್ಲಿ 75,000 ಮುಸ್ಲಿಂ ಮತದಾರರಿದ್ದಾರೆ. ಅವರು ಹೇಳೋದು, ನಾವು BJPಗೂ ಹಾಕಿಲ್ಲ ಓಟ್ನ, ಕಾಂಗ್ರೆಸ್ಗೂ ಹಾಕಿಲ್ಲ, SDPI ಅಫ್ಸರ್ ಕೊಡ್ಲಿಪೇಟೆ ಅವ್ರಿಗೆ ಹಾಕಿದ್ದೀವಿ ಅಂತ ಹೇಳಿ. ಹಾಗಾಗಿ ಒಂದು ಟೀಮ್ ಹೇಳುತ್ತೆ ಇಲ್ಲ SDPIಯೇ ಬರೋದು ಈ ಬಾರಿ ಅಂತ ಹೇಳಿ. ಬಟ್ ಈ ಚುನಾವಣೋತ್ತರ ಸಮೀಕ್ಷೆಯೆಲ್ಲ ನಾವು ಗಮನಿಸಿದಾಗ ಎಲ್ಲೋ ಒಂದು ಕಡೆ ದಾವಣಗೆರೆ ಜನ ಕಾಂಗ್ರೆಸ್ಗೆ ಕೈ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಕಾಂಗ್ರೆಸ್ಗೆ ಕೈ ಕೊಟ್ಟು ಈ ಬಾರಿ ಕಮಲ ಹಿಡಿತಾರಾ? ಬಟ್ ಗೊತ್ತಿಲ್ಲ. ಇಲ್ಲಿ ಒಂದಿಷ್ಟು ಮುಸ್ಲಿಮರ ಓಟು SDPIಗೆ ಡಿವೈಡ್ ಆಗಿದ್ರೆ 100% ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ. ಇಲ್ಲ ಮುಸ್ಲಿಮರು ಕೇವಲ ಬಾಯಿ ಮಾತಿನಲ್ಲಷ್ಟೇ ಕಾಂಗ್ರೆಸ್ಸಿಗೆ ಬೈಕೊಂಡ್ರು, ಓಟ್ ಕಾಂಗ್ರೆಸ್ಗೆ ಹಾಕಿದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ಗೆ ಅಂತ ಹೇಳಿದ್ರೆ, ಏನೀಗೊಂದು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಆ ಭಾಗದ ಜನ, ಒಂದಿಷ್ಟು ರಾಜಕೀಯ ವಿಶ್ಲೇಷಕರು, 8,000-10 ಸಾವಿರ ಅಂತರದಲ್ಲಿ ಸಮರ್ಥವರು ಗೆಲ್ತಾರೆ ಅಂತ ಹೇಳಿ, ಅದು ಗೆಲ್ಲುವಂತಹ ಸಾಧ್ಯತೆಗಳು ಕೂಡ ಇದೆ. ಬಟ್ ಎಲ್ಲೆಲ್ಲಿ ಕಾಂಗ್ರೆಸ್ಸು ಮೈನಸ್ ಮಾಡ್ಕೊಳ್ತೋ ಅಲ್ಲೆಲ್ಲ ಕಡೆನೂ ಕೂಡ BJP ಪ್ಲಸ್ ಮಾಡ್ಕೊಂಡಿದೆ. ಅದು ದಾವಣಗೆರೆ ವಿಚಾರದಲ್ಲಿ ಕನ್ಫರ್ಮ್ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಗ್ಯಾರಂಟಿಗಳನ್ನು ಮುಂದಿಟ್ಕೊಂಡು, ಇಲ್ಲ ಮುಸ್ಲಿಮರು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗೋದೇ ಇಲ್ಲ ಅಂದ್ಕೊಂಡು ಅದೊಂದು ಹುಂಬತನದಿಂದ ಕಾಂಗ್ರೆಸ್ ಪಕ್ಷ ಏನು ಚುನಾವಣೆಯನ್ನು ಎದುರಿಸ್ತೋ, ಬಟ್ ಮುಸ್ಲಿಮರು ಈ ಬಾರಿ ಬುದ್ಧಿ ಕಲಿಸಿದ್ದಾರೆ. ಮುಸ್ಲಿಮರಲ್ಲೇ 2 ಭಾಗ ಆಗೋಗ್ಬಿಟ್ಟಿದೆ. ಸೊ ಅವರನ್ನು ಸಮಾಧಾನ ಮಾಡೋದಕ್ಕೂ ಇನ್ನೂ ಪಕ್ಷಕ್ಕಾಗ್ತಾ ಇಲ್ಲ. ಸೊ ಈ ಆಗಿರುವಂತಹ ಡ್ಯಾಮೇಜನ್ನು ಸರಿ ಮಾಡ್ಕೋಬೇಕು. ಅದರ ನಡುವೆ ಇನ್ನೊಂದು 3 ದಿನದಲ್ಲಿ ರಿಸಲ್ಟ್ ಕೂಡ ಬರುತ್ತೆ. ಸೊ ನೋಡೋಣ ಏನಾಗಬಹುದು ಅಂತ ಹೇಳಿ. ಅಲ್ಲಿ SDPIನ ಅಫ್ಸರ್ ಕೊಡ್ಲಿಪೇಟೆ ಅವರು ಒಂದಷ್ಟು ಮ್ಯಾಜಿಕ್ ಮಾಡಿರೋ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ವಿಚಾರಗಳು ಬಂತು, ಅವರಿಗೆ ಒಂದಷ್ಟು ಫಂಡ್ ಮಾಡಿದ್ರು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅಂತ ಹೇಳಿ. ಬಟ್ ಅದಕ್ಕೆ ಯಾವುದೇ ರೀತಿ ಪ್ರೂಫು ಸಿಗಲಿಲ್ಲ. ಜಮೀರ್ ಅವರು ಕೂಡ ಹೇಳಿದ್ರೆ ಏನಾದ್ರು ದಾಖಲೆ ಇದೆಯಾ, ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ನಾನು ಯಾವ 5 ಕೋಟಿನೂ ಕೊಟ್ಟಿಲ್ಲ, ಯಾವ 11 ಕೋಟಿನೂ ಕೊಟ್ಟಿಲ್ಲ, ನಾನು ಯಾವ 12 ಕೋಟಿನೂ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನೋಡೋಣ. ಮತ್ತೊಂದು ಕಡೆ
ಸುಮಾರು 11 ಜನ ಬಂಡಾಯ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದರು. ಇವರೆಲ್ಲರೂ ಕೂಡ ಮುಸ್ಲಿಮರು. ಸೊ ಹಾಗಾಗಿ ಒಂದಿಷ್ಟು ವೋಟ್ಗಳು ಡಿವೈಡ್ ಆಗೇ ಆಗಿರುತ್ತೆ. ಅದರಲ್ಲಿ ಡೈಮಂಡ್ ಚಿಹ್ನೆಯ ಮೂಲಕ ಆದಿಲ್ ಭಾಷಾ ಅವರು ಕೂಡ ಕಣದಲ್ಲಿದ್ದರು. ಸೊ ಹಾಗಾಗಿ ಒಟ್ಟಾರೆ ವೋಟ್ ಡಿವೈಡ್ ಆದರೆ ಖಂಡಿತ ಇದು ಕಾಂಗ್ರೆಸ್ಗೆ ಮೈನಸ್ಸು, BJPಗೆ ಪ್ಲಸ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಒಂದಷ್ಟು ಜನ ಹೇಳೋ ಪ್ರಕಾರ BJPಯ ಶ್ರೀನಿವಾಸ ದಾಸಕರಿಯಪ್ಪ ಅವರು 9 ರಿಂದ 10 ಸಾವಿರ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಹೇಳಿ. ಒಂದಷ್ಟು ಜನ ಹೇಳೋದು ಕಾಂಗ್ರೆಸ್ನ ಸಮರ್ಥ್ ಅವರು ಸುಮಾರು 8,000 ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಹೇಳಿ. ಅಂತಿಮವಾಗಿ ಮತದಾರ ಪ್ರಭು ಯಾರಿಗೆ ಮಣೆ ಹಾಕಿದ್ದಾನೆ? ಮುಸ್ಲಿಮರೆಲ್ಲರೂ ಕೂಡ ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರು ವೋಟ್ ಕಾಂಗ್ರೆಸ್ಗೆ ಹಾಕಿದಾರಾ ಅಥವಾ ಉಲ್ಟಾ ಹೊಡೆದಿದ್ದಾರಾ? ಆ ವೋಟೆಲ್ಲ SDPIಗೆ ಹೋಗಿದ್ಯಾ, ಉಳಿದಂತಹ ಬಂಡಾಯ ಅಭ್ಯರ್ಥಿಗಳಿಗೆ ಹೋಗಿದ್ಯಾ? ಇದೆಲ್ಲವೂ ಗೊತ್ತಾಗಬೇಕು ಅಂತ ಹೇಳಿದ್ರೆ ಮೇ 4ನೇ ತಾರೀಕಿನವರೆಗೂ ಕೂಡ ವೆಯ್ಟ್ ಮಾಡಲೇಬೇಕು. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಧನ್ಯವಾದ.